ಮಗಳು ಬಾನೇಲಿ ಎಂತ ಮಾಡ್ತಾಳ? ಬಾಯ್ಲಿ. ಹಾ ಅಮ್ಮ, ಇಲ್ಲೇ ಒಳೆ ಬಂದೆ ಬಂದೆ. ಎಂತಮ್ಮ, ಏನು ಕರ್ದರಿಲ್ಲ? ಅದೇನೇ ಹೈದನ ಕಡೆವು ಬಂದಿದ್ದಲ್ಲ, ಎಂತ ನಿಂಗೆ ಖುಷಿ ಆತ? ಏನು ಕತೆ ಎಂತ ಹೇಳ್ತಿಲ್ಲಲ್ಲ ನೀನು, ಸುಮ್ಮನೆ ಒಳ ಆಕೆ ಕರ್ದೆ ನೀನು. ಅಮ್ಮ, ನನಗೆ ಯಾಕೋ ಏನು ಹೇಳಕ್ಕಂತ ಗೊತ್ತಾಗ್ತಾ ಇಲ್ಲ. ನನಗೆ ಏನು ನೀವು ತೋರಿಸಿದ ಹೈದ ಅಷ್ಟು ಖುಷಿ ಆಗ್ತಿಲ್ಲ ಅಮ್ಮ. ಅವ ಎಂತ ಮಾತಾಡಲ್ಲೇ ಎಂತ ಇಲ್ಲೇ ಸುಮ್ಮನೆ ಇದ್ದದೆ, ಒಂದು ಮಾತಾಡ್ಸಿಟ್ಲೆ ಎಂಥದ್ದು ಇಲ್ಲ, ಹಾಗೆ ಬಂದು ನೋಡಿಕಣ ಹಾಗೇ ಹೋದ. ನನಗೆ ಯಾಕೋ ಜಾಸ್ತಿ ಮಾತಾಡೋಲ್ಲ, ಲಾಯ್ಕ್ ಮಾತಾಡೋದಿದ್ದರೆ ಹಿಂಗೆ ಅಂತ ನನಗೆ ಜ್ಞಾನ. ನಾನು ಜಾಸ್ತಿ ಮಾತಾಡನಲ್ಲ, ನನಗೆ ಜಾಸ್ತಿ ಮಾತಾಡೋವಿದ್ದರೆ ಸರಿ ಅಂತ ಸುಮ್ಮನೆ ಗುನ್ಕರಂಗೆ ಕುದ್ದಿದ್ದಾರೆ. ನನಗೂ ಇಷ್ಟ ಆಗ್ತಿಲ್ಲ ಯಾಕೋ. ಅದಲ್ಲೆಲ್ಲ ಅಂತಾನೆ ಬಂದಂಗೆ ಯಾರು ಮಾತಾಡಿಕೊಂಡು ಕೂತವೇನ? ಕೆಲವು ಹಾಗೆ ಜಾಸ್ತಿ ಓದಿರವೆಲ್ಲ, ಕೆಲವೆಲ್ಲ ಸ್ವಲ್ಪ ಸುಮ್ಮನೆ ಕೂತಿದ್ದಾವೆ, ಸೈಲೆಂಟಾಗಿ ಡಿಸಿಪ್ಲೀನ್ ಆಗಿ ಕೂತಿದ್ದಾವೆ. ಅದಲ್ಲೆಲ್ಲ ಎಂಥದ್ದು ಒಳ್ಳೆ ಹೈದಗಡಲ್ಲ, ಎಲ್ಲವೂ ಹೇಳುವೆ ಒಳ್ಳೆ ಹೈದ ಹಾಗೆ ಹೀಗೆ ಅಂತ. ಒಳ್ಳೆ ಹೈದನ ಏನಮ್ಮ, ನನಗೆ ಯಾಕೋ ಅಷ್ಟು ಖುಷಿ ಅನಿಸ್ತಾ ಇಲ್ಲ. ನನಗೆ ಅದಕ್ಕೆ ಜ್ಞಾನ ಮಾಡ್ತಾವಳೆ, ಎಂತ ಮಾಡೋದು ಎಂತ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆಲ್ಲ ಹೇಳ್ಬಿಡನೆ, ಜಾತಕ್ಕೆಲ್ಲ ನೋಡಿಸಿ ಎಲ್ಲ ಸರಿ ಬಂದುಟಲ್ಲ, ಜಾತಕ್ಕೆಲ್ಲ ಹೊಂದಾಣಿಕೆ ಬಂದುಟ್ಟು ಮತ್ತೆಂಥದ್ದು ನಿನ್ನದು? ಬರೀ ಜಾತಕ ಹೊಂದಿದ್ದಾರೆ ಸಾಕಮ್ಮ, ನನಗೆ ಸಣ್ಣ ಖುಷಿ ಹಾಕೋಲೆ. ನನಗೆ ಯಾಕೋ ಅಷ್ಟು ಖುಷಿ ಆಗ್ತಿಲ್ಲ. ನಿಂದೆ ಆಗೋಳು ಇದೆಯಪ್ಪ, ಹಿಂಗೆ ಎಷ್ಟು ಕಡೆಯಿಂದ ಈಗ ನೆಂಟ್ರೆ ಕಸಿ ಆತ ಹೇಳು. ಎಲ್ಲದಕ್ಕೂ ಒಂದೊಂದು ಸೂನೆ ಹೇಳಿಯ, ಮಾತಾಡಲ್ಲೇ ಹಂಗಿಲ್ಲೇ ಹಿಂಗಿಲ್ಲೇ ಲಾಯ್ಕಿಲ್ಲೇ, ಏನಾರು ಒಂದು ನೀನು ಕೊಂಕು ಮಾತಾಡೋದಿರಲ್ಲ, ಏನಾರು ಒಂದು ನಿನ್ನ ಹತ್ರ ಸೂನೆ ಇದ್ದೇ ಇದ್ದದೆ. ಅಮ್ಮ, ನೀವು ಹಿಂಗೆಲ್ಲ ಹೇಳಿಕೊಂಡು ಕೂದರೆ ನಾ ಮದುವೆನೇ ಹಾಕಿಲ್ಲ ಗೊತ್ತಾ. ನಾನು ಹೇಳಿದ್ರೆ ನಿಮಗೇನು ಅರ್ಥ ಆಗಟ್ಟಿಲ್ಲ. ನಿಮಗೆ ಮದುವೆ ಮಾಡಿ ಒಂದು ನನ್ನ ಇಲ್ಲಿ ಕಳಿಸಿದ್ರೆ ಸಾಕಂತ ಕುದ್ದೋಳ್ರಿ ಅಲ್ಲ. ಹಾಗೆ ಅಲ್ಲನೇ ಒಳ್ಳೆ ಕಡೆವು ಅಂತ ಹೇಳ್ತಿಲ್ಲ, ಆಂಟಿ ನೋಡು ಬಂದು ಹೇಳಿದ್ರ ಒಳ್ಳೆ ಕಡೆವು ಒಳ್ಳೆ ಪಾರ್ಟಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿಲ್ಲ ನಿಂಗೆ. ಏನೇ ಆದರೂ ನನಗೆ ಮನಸ್ಸಿಗೆ ಸರಿ ಅನ್ಸೋಕೊಲೆ. ಅಮ್ಮ, ನಾ ಒಂದು ವಿಷಯ ಹೇಳಲೆ ನಿಮಗೆ. ಎಂತ ತೇಳ್ರೆ, ಅವರ ದೊಡ್ಡ ಮಗನಿಗಿಂತ ಇನ್ನೊಂದು ಸಣ್ಣ ಮಗ ಅದು ಗಂಡದೆ ಅವ ಲಾಯ್ಕ ಮಾತಾಡಿದೆ. ನನಗೆ ಲಾಯ್ಕ ಮಾತಾಡು ಅಂತ ಹೇಳಿದ್ರೆ ಭಾರಿ ಖುಷಿ. ಲಾಯ್ಕ ಮಾತಾಡಿಕೊಂಡಿದ್ದರೆ ಒಂದು ಥರ ಲಾಯ್ಕ. ಇದೆ ಎಂತ ಗುನ್ಕರಂಗೆ ಕೂದಿದ್ದಾರೆ. ನೀವು ಕೇಳಿ ನೋಡಿ, ಸಣ್ಣ ಮಗಂಗೆ ಮದುವೆ ಮಾಡ್ಯಾರೆ ಏನಂತ. ಅವ ಈಗ ಕಾಲೇಜಿಗೆ ಹೋಗ್ತಿತ್ತಲ್ಲನೇ, ಅವ ಇನ್ನು ಎಂಥ ಜಾಬ್ ಎಲ್ಲ ಸಿಕ್ಕಿತ್ಲಿಲ್ಲ, ಕಾಲೇಜಿಗೆ ಹೋಗ್ತಿಟ್ಟು ಅವ ಈಗ ಎಂಥದ್ದು MC ಎಂಥದ್ದು ಮಾಡ್ತಿಟ್ಟುಗಳಲ್ಲ. ಕಾಲೇಜಿಗೆ ಹೋದರೆ ಏನಾಯ್ತು? MC ಈಗ ಲಾಸ್ಟ್ ಅಲ್ಲ, ಮುಗಿಯೋಕ್ಕೆ ಆತಲ್ಲ. ಈಗ ಮುಗ್ದ ಮೇಲೆ ಮತ್ತೆ ಇದು ಕೆಲಸ ಹುಡುಕಿರೆ ಆಯ್ತು, ಮತ್ತೆ ಮದುವೆ ಆದಾರ ಆಯ್ತು. ಈಗಳೇನು ಮದುವೆ ಹಾಕೋ ತೊಟ್ಟ, ಇನ್ನು ಸ್ವಲ್ಪ ದಿನ ಕಾಲದ ಮೇಲೆ ಮದುವೆ ಆದಾರ ಆಯ್ತು. ನೀನು ಹೇಳಿಬಿಟ್ರೆ ಆತನೆ, ಅವರ ಮನೇಲಿ ಅವಂಗೆ ಇಷ್ಟ ಹಾಕೋಲ್ಲ, ನೀನು ಹೇಳಿಬಿಟ್ರೆ ಅದ ಇದು ಯಾವುದಕ್ಕೂ ನಾನು ಎಲ್ಲನ ಆಂಟಿಗೆ ಫೋನ್ ಮಾಡಿ ಕೇಳಿ ನೋಡನೆ ಏನು ಕತೆ ಅಂತ, ಮತ್ತೆ ನೋಡೋಣ ಏನಾದೆ ಅಂತ. ನೋಡಿ ಅಮ್ಮ, ನೀವು ಏನೇ ಆದರೂ ನೀವು ತೋರಿಸಿದ ಆ ಹೈದ ಅಂತೂ ಬೇಡ, ಇನ್ನೊಂದು ಹೈದ ಆದರೂ ಆದು. ನೀವು ಹಾಗೆ ಬೇಕಾದ್ರೆ ಕೇಳಿ ನೋಡಿ. ಪುನಃ ಏನಾದ್ರು ಸರಿ ಬಂದರೆ ಜಾತಕ ಬಂದರೆ ಮದುವೆ ಆದರೆ ಆನೆ, ಇಲ್ಲದಿದ್ದರೆ ನನಗೆ ಸರಿಯಾದ ಹೈದನ ಹುಡುಕಿ, ಇಲ್ಲದಿದ್ದರೆ ನಾ ಮದುವೆ ಹಾಕಿಲ್ಲ. ನಿನ್ನದೊಂದು ಒಳ್ಳೆ ತಲೆಬೇನೆಪ್ಪ ನಮಗೆ. ನಿಂದು ಒಂದು ಎಂಥ ಗೂಡೆನೋ ಏನು, ನಿನಗೆ ಯಾರು ಓದಿಸಿದೋ ಏನೋ, ನಿನ್ನ ಒಂದು 10ನೇ ಕ್ಲಾಸ್ ಆದಂಗೆ ಮದುವೆ ಮಾಡೋಕ್ಕಿತ್ತ. ಎಲ್ಲ ಮೊಬೈಲ್ ನೋಡಿ 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 ಎಲ್ಲ ಹಿಂಗೆ ಕತ್ಕೊಂಡು ನೋಡ್ರಿ ಅಲ್ಲ. ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಇದು ಸರಿಯಿಲ್ಲ, ಅದು ಸರಿಯಿಲ್ಲ. ನಮ್ಮ ಕಾಲಲ್ಲೆಲ್ಲ ಎಂತ ಸರಿಯಿಲ್ಲ ಅಂತೇಳಿ ಯಾರು ಕೇಳ್ತಾ ಇದ್ದೆ ಇಲ್ಲಿ? ಅಪ್ಪ ಅಮ್ಮ ಹೇಳ್ದಂಗೆ ಕೇಳಕು, ಅವ್ರು ಹೇಳ್ದಲ್ಲಿಗೆ ಮದುವೆ ಹಾಕು, ಇಲ್ಲ ತಡ ನಮಗೆ ಕಪಾಲ್ ಮೇಲೆ ಕೊಟ್ಟಿದ್ದ ಸರಿಯಾಗಿ. ನಿಮ್ಮ ಕಾಲಲ್ಲಿ ಆದಂಗೆ ನಾನೀಗ ಹಾಕುವ? ಹಾಗೆ ಹಾಕುಂತ ನೀವು ಎನಿಸ್ಕೊಂಡ್ರೇನೋ? ಅದೆಲ್ಲ ಹಾಕಿಲ್ಲಮ್ಮ. ನಾ ಹಿಂಗೆ ಹೇಳ್ದಂತೇಳಿ ಸಿಟ್ಟು ಮಾಡಬೇಡಿ, ನನಗೆ ಇಷ್ಟ ಇಲ್ಲ ಅಷ್ಟೇ. ಇಲ್ಲ, ನಾನು ಯಾವುದಕ್ಕೂ ಆ ನೆಂಟ್ರ ಕರ್ಕೊಂಡು ಬಂದಲ್ಲ, ಆ ಆಂಟಿಗೆ ಒಮ್ಮೆ ಫೋನ್ ಮಾಡಿ ನೋಡೆ, ಯಾವುದಕ್ಕೂ ಕೇಳಿ ಏನು ವಿಷಯ ಹಿಂಗೆ ಹೇಳ್ತಿತ್ತು ನಮ್ಮ ಗೂಡೆ ಏನು ಕತೆ ಅಂತ. ಸರಿ ಅಮ್ಮ, ನೀವು ಕೇಳಿ ನೋಡಿ. ಹಲೋ ಹಲೋ ಅಕ್ಕ, ಎಂತ ಮಾಡ್ತಾಳ್ರಿ? ನಾನಿದ್ದಕ್ಕ ಗದ್ದೆ ಹತ್ರ ಪೋಯಿ ಅಂತ ಹೊಟ್ಟಿದ್ದೆ. ಅಲ್ಲಿ ದನಗಳೆಲ್ಲ ಮೇಗೆ ಬಿಟ್ಟಳೆ, ಹಾಗೆ ನೀರೆಲ್ಲ ಕೊಟ್ಟು ಕುಡಿಸಿ ಬರೋಣ ಅಂತ ಹೊಟ್ಟಿದ್ದೆ. ನೀವೆಂತ ಮಾಡ್ತಾವ್ರಿ ಅಕ್ಕ? ನಾನು ಹಾಗೆ ಸ್ವಲ್ಪ ಊಟ ಮಾಡಿ ಹೊರಗೆ ಸುಮ್ಮನೆ ಹಾಗೆ ಓಡಾಡ್ತಾವಳೆ. ಮತ್ತೆ ಎಂತ ತಕ್ಕ ನಿಮ್ಮ ಮಗಳು ಎಂತ ಹೇಳ್ತು? ಖುಷಿ ಆತಾ? ಏನು ಕತೆ? ನೀವೊಂದು ಫೋನ್ ಸಹ ಮಾಡ್ತಲೇ, ಒಂದು ದಿನ ಆಯ್ತು ನಾವೇ ಅದು ಪಾರಕ್ಕೆ ಅದಕೊಂಡಿದ್ದೆ, ನೀವು ಫೋನ್ ಮಾಡುವರಿಯಾ ಏನಂತ. ನಾನು ಹಾಗೆ ಸುಮ್ಮನೆ ಇದ್ದೆ ಅಕ್ಕ, ಒಂದೇ ಸಲಕ್ಕೆ ಕೇಳ್ದು ಬೇಡ ಅಂತೇಳಿ ಒಂದು ದಿನ ಕಳೆದು ಕೇಳೋಣ ಅಂತ ಹಾಗೆ ಸುಮ್ಮನೆ ಇದ್ದೆ. ಹಿಂದೆ ಕೇಳಿದೆ. ಎಂತ ಹೇಳ್ತಕ್ಕ? ನನಗೆ ಎಂತ ಹೇಳಕ್ಕಂತೇ ಗೊತ್ತಾಗ್ತಿಲ್ಲ ಅಕ್ಕ, ಹಿಂಗೆ ಹೇಳ್ದಂತೆ ಗೊತ್ತಾಗ್ತಿಲ್ಲ. ಎಂತಕ್ಕ ಎಂತಾತ ಹೇಳಿ? ಅಯ್ಯೋ ಅದಕ್ಕೇನು? ಅದೇ ಅಕ್ಕ, ನೀವು ಕರ್ಕ ಬಂದಿದ್ದಾರಲ್ಲ ಹೈದ, ಆ ಹೈದ ಜಾಸ್ತಿ ಮಾತಾಡೋಲೆ, ಸುಮ್ಮನೆ ಕುದ್ದದೆ ಹಾಗೆ ಹೀಗೆ ಅಂತ ಇವಳು ಹೇಳ್ತಾ ಉಂಟು ಅಂತ. ಸುಮ್ಮನೆ ಕೂರ್ದಂದ್ರೆ ಮತ್ತೆ ಎಂತ ಡ್ಯಾನ್ಸ್ ಮಾಡೋಕ್ಕಾಯ್ತಾ? ಅದಕ್ಕೆಂತ? ಹಂಗೆ ಅಲ್ಲಕ್ಕ, ಜಾಸ್ತಿ ಮಾತಾಡ್ಸುಡೆ, ಅವನ ಪಾಡಿಗೆ ಅವ ಇದ್ದದೆ ಅಂತ ಹೇಳ್ತಾ ಉಂಟು. ಹೌದಾ? ಮತ್ತೆ ಅಂದರೆ ಎಂತ ಕತೆ ಬೇಡ ಹೈದಾ? ಎಂತ ಕ್ಯಾನ್ಸಲ್ ಮಾಡ್ಸೋಕು?
ಹಂಗೆ ಅಲ್ಲಕ್ಕ ಅವಳು ಹೇಳ್ತಟ್ಟು ತೋರಿಸಿದ ಹೈದನಕ್ಕಿಂತ ಅವನ ತಮ್ಮ ಅದು ಅವಾದ್ರೆ ಸ್ವಲ್ಪ ಲಾಯ್ಕ ಎಲ್ಲ ಮಾತಾಡಿಕೊಂಡಿದ್ದೆ ಭಾರಿ ಇದು ಖುಷಿಲೆಲ್ಲ ಮಾತಾಡಿದೆ ಹಾಗೆ ಹೀಗೆ ಮಾತಾಡೋದಿದ್ದರೆ ಲಾಯ್ಕ ಹಾಗೆ ಹೀಗೆ ಅಂತ ಹೇಳ್ತಾ ಉಂಟು. ಅದಕ್ಕೆ ನನಗೆ ಫುಲ್ ತಲೆಯೆಲ್ಲ ಕೆಟ್ಟೋದಂಗೆ ಅವ್ರು ಎಂತ ಮಾಡ್ದು ಏನು ಕತೆ, ನಾನು ನಿಮಗೆ ಹೆಂಗೆ ಹೇಳೋಕು ಏನು ಮಾಡೋಕು ಅಂತ ನನಗೆ ಒಂದು ಗೊತ್ತಾಗ್ತಲೆ. ಅಯ್ಯೋ ಆ ಹೈದು ಈಗ ಓದುತ್ತುಟ್ಟಲ್ಲಕ್ಕ ಅವಂಗೆ ಹೆಂಗೆ ಮದುವೆ ಮಾಡ್ದು? ಛೇ, ಮತ್ತೆ ದೊಡ್ಡವನ ಬಿಟ್ಟು ಸಣ್ಣವಂಗೆ ಮದುವೆ ಮಾಡಿ ಊರ್ಲೆಲ್ಲ ದೊಡ್ಡವಂಗೆ ಮದುವೆ ಮಾಡೋಕ್ಕೆ ಮುಂಚೆ ಸಣ್ಣವಂಗೆ ಮಾಡ್ದು ಹಾಗೆ ಹೀಗೆ ಅಂತೆಲ್ಲ ಹೇಳಿಕಿಲ್ಲ. ಅದೇ ತಾನೇ ಈ ಮಕ್ಕಳಿಗೊಂದು ಯಾರು ಹೇಳ್ತು ಹೇಳಿ, ಹಾಗೆ ಹೇಳ್ತು ನಾ ಹಾಗೆ ಈಗ ನಿಮಗೆ ಆದರೆ ಹೇಳ್ತಾವಳೆ ಅಷ್ಟೇ. ಛೇ, ಎಂತ ಮಾಡ್ದಪ್ಪ ನಂಗೊಂದು ಗೊತ್ತಾಗ್ತಲ್ಲ. ಪಾಪದ ಹೈದ ಬೇರೆ ಅವಕ್ಕೆ ಬೇಜಾರಾದರೆ ಬೇರೆ ಎಲ್ಲರೂ ಗೂಡೆಗ ಒಳನ ನಿಮಗೆ ಗೊತ್ತಿದ್ದವು? ಅಕ್ಕ ಬೇರೆ ಕಡೆ ಅಂತ ನನ್ನ ತಂಗಿನ ಮಗಳೇ ಹುಟ್ಟು ಅವಳು ಪಾಪದ ಗೂಡೆ, ನಮ್ಮ ಗೂಡೆನಷ್ಟೆಲ್ಲ ಓದಿತ್ಲೆ, ಪಾಪದ ಗೂಡೆ ಒಳ್ಳೆ ಗೂಡೆ ನೋಡಿ ಅವಳ ಬೇಕಾರೆ ನೋಡಿ ಸರಿ ಕಟ್ಟಾದರೆ ಮದುವೆ ಮಾಡ್ರೆ ಆಯ್ತು. ಇದೇ ಹೆಂಗಾರು ಮಾಡಿ ಹೇಳಿ ಅಕ್ಕ ಅವಕ್ಕೆ ಹಿಂಗೆ ಹಿಂಗೆ ಹೇಳ್ತಂತೆ ಪಾಪ ಅವಕ್ಕೆ ಬೇಜಾರಾದೇನಲ್ಲ. ನಂಗೆ ಅದೇ ಒಂದು ತಲೆ ಕೆಟ್ಟೋದಂಗೆ ಅವ್ರು ಈ ಮಕ್ಕಳದು ಒಂದೊಂದು ಬೇರೆ. ಅಯ್ಯೋ ಎಂತ ಮಾಡಿದಂತ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ ಬಿಡಿ, ಇನ್ನೆಂತ ಮಾಡಿಕೆ ಅದೇ ಇಷ್ಟ ಇಲ್ಲದ ಮೇಲೆ ಬಲವಂತಾಗಿ ಮದುವೆ ಮಾಡಿಕದೆ ಅಲ್ಲ, ಇನ್ನೇನು ಮಾಡ್ದು. ಸರಿ, ಹಾಗೆ ನಿಮ್ಮ ತಂಗಿನ ಮಗಳ ಪಾಠ ಎಲ್ಲ ಕಳಿಸಿ ನಾನು ನೋಡಿಬಿಟ್ಟು ಹಿಂಗೆ ಹಿಂಗೆ ಅಂತ ಅವು ಅತ್ತಿಗೆಗೆ ಹೇಳಿಬಿಟ್ಟು ನೋಡೋಣ ಎಂತ ಮಾಡುವೆ ಅಂತ. ನೋಡೋಣ ಆ ಗೂಡೆ ಏನಾರು ಸರಿ ಕಟ್ಟಾದರೆ ಅವಂಗೆ ಆ ಗೂಡೆನ ತಂದು ಮದುವೆ ಮಾಡ್ರೆ ಆಯ್ತು. ಇನ್ನೇನು ಮಾಡಿ ಕಾಲೆ. ನಾನು ಹಿಂಗೆ ಹೇಳ್ದೆ ಅಂತ ಸಿಟ್ಟು ಮಾಡಿಕೊಂಡ್ಬೇಡಿ ಅಕ್ಕ. ಆತ ಕೇಳಿ ನೋಡಿ ಮತ್ತೆ ಏನು ಹೇಳ್ದೋ ಎಂತ ಹೇಳ್ದಂತ ನನಗೆ ಒಮ್ಮೆ ಫೋನ್ ಮಾಡಿ ಹೇಳಿ ಆತ, ಇಲ್ಲದಿದ್ದರೆ ನನಗೆ ಅದೇ ತಲೆಲಿದ್ದದೆ ಮತ್ತೆ. ಸರಿ ಅಕ್ಕ, ಅದು ನಾನು ದನಕ್ಕೆ ಇದು ನೀರು ತಗೊಂಡು ಹೋಗು ಗದ್ದೆಗೆ. ಸರಿ, ಅದು ನಾನು ನಿಮಗೆ ಅತ್ತಿಗೆಗೆಲ್ಲ ಫೋನ್ ಮಾಡಿ ನಾಳೆ ನಿಮಗೆ ಫೋನ್ ಮಾಡಿ ಅದಾ ಇಸಿನಿ ಫೋನು. ಸರಿ ಅಕ್ಕ, ಅದು ಎಲ್ಲಕ್ಕೆ ನಮಸ್ಕಾರ. ಇಷ್ಟು ಹೊತ್ತು ನೋಡಿದಾರಲ್ಲ ನಮ್ಮ ಈ ಕತೆ ವ್ಯತೆನ ಪೂರ ನೋಡಿ ಮದುವೆ ಮಾಡಿಕೆ ಎಷ್ಟು ಕಷ್ಟ ಬರೋಕ್ಕಂತ. ಈಗ ಮದುವೆ ಖರ್ಚು ಅಲ್ಲದೆ ಈ ಮಕ್ಕಳ ತೋರಿಸಿದ ನೆಂಟಸ್ಥಾನ ನೋಪುಲ್ಲೆ ಅದು ಸರಿಯಿಲ್ಲೇ ಇದು ಸರಿಯಿಲ್ಲೇ ಹಾಗಿಲ್ಲೇ ಹೀಗಿಲ್ಲೇ ಅವು ಹೇಳ್ದಾರ ಕೇಳಕ್ಕೂ ನಮ್ಮ ಕಾಲಲ್ಲೆಲ್ಲ ಹಿಂಗಿತ್ತ ನಾವು ಹಿಂಗೆ 4 ಗದ್ದರೆ ಸಾಕು ನಾವು ಹಿಂಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿದ್ದಲ್ಲ ಬಿಡಿ. ಅದು ಆಗನ ಕಾಲ ಈಗಿನ ಕಾಲ ಏನು ಮಾಡಿ ಕಾಲ ಬದಲಾಗ್ತಾ ಹೋಗ್ತಾ ಇದ್ದಂಗೆ ನಾವು ಸಹ ಸ್ವಲ್ಪ ಅವರ ಅವು ಹೆಂಗೆ ಜ್ಞಾನ ಮಾಡುವೆ ಹಾಗೆ ನಾವು ಸಹ ಸ್ವಲ್ಪ ಜ್ಞಾನ ಮಾಡಿಕಾದೆ. ಅದೇನೇ ಇರಲಿ ನಮ್ಮ ಕಾರ್ಟೂನ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮನೆಂಟ್ರುಗಳಿಗೆ ಅವಕ್ಕೆಲ್ಲ ಶೇರ್ ಮಾಡಿ, ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಮತ್ತು ಈ ಕಾರ್ಟೂನ್ ನೋಡ್ದೋಕೆ ಎಲ್ಲೋಕೆ ಧನ್ಯವಾದಗ. ಹಾಗೆ ಯಾರು ಈ ಕಾರ್ಟೂನ್ನ ನೋಡ್ತಲೇ ಮೊದಲಿಂದ ಯಾರು ನೋಡ್ತಲೇ ಅವೆಲ್ಲ ಮೊದಲಿಂದನೇ ನೋಡ್ಕೊಂಡು ಬನ್ನಿ, ಆಗ ನಿಮಗೆ ಈ ಕತೆ ಎಲ್ಲ ಲಾಯ್ಕ ಆಗ್ತದೆ ಏನು ಎತ್ತ ಅಂತ. ಸರಿ, ಅದು ಮನೇಲಿ ಭಾರಿ ಕೆಲಸ ಉಂಟು, ಮನೆ ಒಳಗಡೆ ಎಲ್ಲ ಪಾತ್ರೆ ತೊಳೆ ಕೊಟ್ಟು ಬಟ್ಟೆ ತೊಳೆ ಕೊಟ್ಟು ಸುಮಾರು ಕೆಲಸ ಬಿದ್ದುಕೊಂಡಳು. ನಾ ಇನ್ನು ಬನ್ನಿ ಆತ.